ಸಜ್ಜ ಒಂದು ಫೋನ್ ತಗೊಂಡಲ್ಲ ಮರತೆ. ಈಗಲಾರು ಒಂದು ಫೋನ್ ತಗೊಂಡು ಹೊಲೋ ಅನ್ನಕ್ಕೊಂದು ಬುದ್ಧಿ ಕೊಟ್ಟನಲ್ಲ ಭಗವಂತ. ಒಂದು ಮಾಡ್ತೀಯ ಪಲ್ಲವಿ. ಎಷ್ಟು ಮಚ್ಚರ ಸರ್ಸದೆ ಹೆತ್ತು ತಾಯಿ ಮೇಲೆ. ಅದು ಯಾವ ಥರ ಮರತೆ? ಏನೋ ಒಂದು ಮಾತು ಹೆಚ್ಚು ಕಮ್ಮಿ ಹೇಳಿದ್ನೆ, ಏನೋ ಅದನ್ನ ಅಲ್ಲಿಗೆ ಬಿಟ್ಟು ಹೆಂಗೆ ಬೇಕೋ ಹಂಗೆ ಇರದೆ ಏನಮ್ಮನೆ ಮಚ್ಚರ ಸಾಧಿಸ್ತಿದ್ದೀಯಲ್ಲ. ಈಗ ಮಾಡ್ದಂಗೆ ನಾಳೆ ಹೊತ್ತಿಗೆ ಬಂದಮೇಲೆ ಮಾಡಿದ್ರು ಸುಮ್ಮನೆ ಇರ್ತದಾನೆ. ಅದು ಕಾಲಡಿ ಕಸ ಮಾಡ್ಕಿತ್ತದೆ, ಅವಾಗ ಗೊತ್ತಾಗ್ತದೆ. ನಾವಿನ್ನು ಎಷ್ಟು ವರ್ಷ ಇರ್ತೀವಿ ಬೇಕತ್ತಲ್ಲ. ನಿಮ್ಮ ಬೆಲೆ ನೀವೇ ಉಳಿಸ್ಕಿಬೇಕು. ಹೋಗಲಿ ಬಿಡು, ಹೇಳ್ತಾ ಹೋದರೆ ಬೇಕಂಬಷ್ಟದೆ. ನನಗೆ ಮೊನ್ನೆ 2 ದಿನ ಫೋನ್ ಮಾಡ್ತೀನಿ, ಒಂದು ಸತಿ ನಿನ್ನ ಗಂಡು ತಗೋತಾರೆ, ಒಂದು ಸತಿ ನಿನ್ನ ಅತ್ತೆ ತಗೋತಾರೆ. ಅವ್ರ ಹತ್ರ ಎಲ್ಲ ಎಂತ ಮಾತಾಡೋಕ್ಕಿರ್ತದೆ ನನಗೆ. ಹೆಂಗಿದ್ದೀನಿ ಅಂತ ಒಂದು ಸಲ ಹೇಳೋಕ್ಕಾಗದೆ ಹೋಗ್ಬಿಡ್ತಾ ನಿಂಗೆ. ಹೋಗಲಿ ಬಿಡು, ಹೇಳ್ತಾ ಹೋದರೆ ಸುಮಾರು ಆಗ್ತದೆ. ಹೆಂಗಿದ್ದೀಯ ಯಾರ್ಕೋತ ಮಿಂದಾನೆ? ಅಂದ್ಕೊಂಡೆ, ನೀ ಫೋನ್ ಮಾಡಿದಾಗಲೇ ಅಂದ್ಕೊಂಡೆ ಇಂಥದ್ದೇ ಏನಾದರೂ ಕೇಳ್ತೀಯಾ ಅಂತ. ಅದಕ್ಕೆ ನಾನು ಫೋನ್ ರಿಸೀವ್ ಮಾಡಲ್ಲ ನಿಂದು, ನಮ್ಮ ಮಾತು ಆಡಲ್ಲ. ಅದೊಂದು ಇನ್ನು ನೋಡಿಬಿಟ್ರೆ ಆತು ಬಿಡು. ಈಗಿರೋ ಗೋಳೆ ಸಾಕಾಗಿದೆ, ಸುಮ್ಮನೆ ಇರು. ರಜೆ ಆಗೋ ಆತು, ಸ್ನಾನ ಮಾಡು ಆತು. ಎಷ್ಟೊತ್ತಿಗೂ ಅದನ್ನು ಕೇಳಬೇಡ. ಹಂಗೇನಾರಿದ್ರೆ ನಾನೇ ನಿಂಗೆ ಹೇಳ್ತೀನಿ. ಈಗ ಎಂತಕ್ಕೆ ಫೋನ್ ಮಾಡಿದ್ದೆ ಅಂತಕ್ಕೆ ಹೇಳು. ಸ್ವಲ್ಪ ಘನಾಗಿ ಮಾತಾಡೆ ಮರತಿ ಪಲ್ಲವಿ. ಎಂತಕ್ಕೆ ಆ ಥರ ಮಾಡ್ತೀಯ ನೋಡೋಣ ಹೇಳ. ಹಂಗಾರೆ ಒಂದು ಫೋನ್ ಮಾಡೋದೇ ತಪ್ಪನೆ. ನಾಳೆ ನಾ ಹೋದ್ಮೇಲೆ ಗೊತ್ತಾಗ್ತದೆ. ಈಗ ಫೋನ್ ತಗೊಳ್ಳಲ್ಲ ಅಂತ ಹೇಳಿ ಫೋನ್ ಬಂದಕ್ಕೂ ಕಟ್ ಮಾಡ್ದಂಗೆ ಅಲ್ಲ. ಒಂದಾನೊಂದು ದಿನ ನೋಡು, ಅಯ್ಯೋ ನಂಗೆ ಯಾರೂ ಫೋನ್ ಮಾಡೋರಿಲ್ಲಲ್ಲ, ನಮ್ಮ ಅಮ್ಮ ಫೋನ್ ಮಾಡಿದರೆ 2 ಮಾತಾಡ್ಬೋದಿತ್ತಲ್ಲ ಅಂತ ಜ್ಞಾನ ಮಾಡೋ ಕಾಲು ಬರ್ತದೆ. ಅವಾಗ ಜ್ಞಾನ ಮಾಡ್ಕ್ಯ ಹಿಂಗೆ ಹೇಳಿದ್ದೆ ಅಂತ. ಹೋಗಲಿ ಬಿಡು, ಎಂತ ಮಾಡೋಕ್ಕಾಗ್ತದೆ. ಹೊಟ್ಟೆದ ಮಗಳೇ ಹಿಂಗೆ ಮಾಡಷ್ಟೊತ್ತಿಗೆ ಯಾರ ಕಂಡರ ಹೆತ್ತು ಮಗಳ ಬಂದಳ ಇನ್ನು ಎಂತ ಮಾಡಿದ್ರು ನಾ ಸುಮ್ಮನೆ ಇರ್ಬೇಕು. ಮತ್ತೆ ಎಂತ ಮಾಡೋಕ್ಕಾಗ್ತದೆ. ಅಲ್ಲೇ ಒಂದೇ ಒಂದಿನ ನಿನ್ನ ಅತ್ತಿಗೆ ಫೋನ್ ಮಾಡಿದ್ನಲ್ಲ, ಎಂತ ಹೇಳಿದ್ರ ನಿನ್ನ ಹತ್ರ? ಹೇಳದ ಮತ್ತೇನು ಎತ್ತಣಿಸ್ಬೇಡ ಅಮ್ಮ ನೀನು. ನಾನು ಅದಕ್ಕೆ ನಿನ್ನ ಹತ್ರ ಫೋನಲ್ಲೇ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಯಾರು ಮಾತಾಡಬೇಡಿ ಮನೇಲಿ ಅಂತೇಳಿ ತಾಕೀತು ಮಾಡಿದರು ಗೊತ್ತಾ ಇವರು. ಅತ್ತಿಗೂ ಹೇಳರೆ ಅವ್ರ ಮನೆಯಿಂದ ಫೋನ್ ಬಂದರೆ ನೀನು ರಿಸೀವ್ ಮಾಡಬೇಡ, ಮಾತು ಆಡಬೇಡ ಅಂತ. ನನಗೇನು ಒಂದು ಹೇಳಿ ಒಂದು ಬಿಟ್ರಾ? ನಾನು ನಿನ್ನ ಹತ್ರ ಏನಾದ್ರು ಹೇಳಿದ್ನೇ? ನನಗೆ ಹಿಂಗೆ ಅತ್ತೆ ಮನೆಯಲ್ಲಿ ಎದುರಿಸ್ತಾರೆ, ನನಗೆ ಹೆದರಿಕೆ ಆಗ್ತದೆ, ನಾವು ಹೋಗಲೇಬೇಕು ಅಂತ ಏನಾರು ಹೇಳಿದ್ನ ನಿನ್ನ ಹತ್ರ? ಸುಳ್ಳು ಹೇಳೋಕ್ಕೂ ಒಂದು ಮಿತಿ ಬೇಡನೆ ಮರತೆ. ನೀ ಅಲ್ಲಿ ಯಾರ ಹತ್ರನಾರು ಸುಳ್ಳು ಹೇಳ್ಕೊಂಡು ಏನಾರು ಮಾಡು. ಇಲ್ಲಿ ನಮ್ಮನೆಗೆ ಫೋನ್ ಮಾಡ್ಕೊಂಡು ಈ ಥರ ಸುಳ್ಳು ಹೇಳಿ ನನ್ನ ಯಾಕೆ ಕೊಲೆ ಕೊಡ್ತೀಯ ನೀನು? ನಾ ಯಾವತ್ತು ನಿನ್ನ ಹತ್ರ ಹಂಗೆ ಹೇಳಿದ್ದೆ? ತೆಗಿ ಮರತೆ ಅತ್ಲಾಗೆ. ನೀನು ಹೇಳಿದ್ದೆ ಅಂತ ಏನು ಹೇಳಲ್ಲ. ಅದು ಹೋಗಿದ್ದು ನೋಡಿದ್ರೆ ಹಂಗೆ ಹೆದರ್ಕೊಂಡು ಹೋದಂಗಿತ್ತು. ಯಾರು ಹೆದರ್ಸಿರಿ ಅಂತ ಒಂದು ಸಣ್ಣಗೊಂದು ಕೇಳಿದ್ದಷ್ಟೇ. ಅಲ್ಲ ಮತ್ತೆ ಹಿಂಗೆ ನಮ್ಮ ಮನೆಯಿಂದ ಸಿಟ್ಕೊಂಡೋಗಿ ಅಂತ ಹೇಳೋಕ್ಕಾಗ್ತದಾನೆ? ಈ ಥರ ಬೇಡ ಅಂತ ಪ್ರೀತಿ ಹೇಳ್ತಾ ಇದ್ರು ಒಬ್ಬಳೇ ಹೋಗಿಯ. ಈಗ ಒಬ್ಬಳನ್ನೇ ಕಳಿಸಿರಲ್ಲ ಅಂಥೇಳಿ ಅವ್ರು ನಮ್ಮ ಮೇಲೆ ಹೇಳೋಕ್ಕೆ ಶುರು ಮಾಡಿದ್ರೆ, ಅದಕ್ಕಿಂತ ಮುಂಚೆ ನಾವೇ ಹಿಂಗೆ ಬಾಯಿ ಮಾಡಿಬಿಟ್ರೆ ಅವಾಗ ಅವ್ರು ಏನೂ ಹೇಳಲ್ಲ. ಅದಕ್ಕಾಗಿ ಹೇಳಿದ್ದು. ಏನು ನಿಂಗೆ ಅಲ್ಲಿ ಹೆದರ್ಸಲ್ಲ ಅಂತ ನನಗೇನು ಗೊತ್ತಿಲ್ಲ ಅಂತ ಮಾಡ್ದ? ನಿನ್ನ ಬುದ್ಧಿವಂತಿಕೆ ನೋಡು. ಇಲ್ಲಿದ್ದಿದ್ದು ಕಾದು ಬೇರೆ ಯಾವ್ದಾರು ದೊಡ್ಡ ಅಧಿಕಾರಿ ಆಗಿದ್ರೆ ಎಷ್ಟು ಊರು ಎಷ್ಟು ಮನೆ ಹಾಳು ಮಾಡ್ತಿದ್ದೇನ. ಎಂಥ ಮಾತಂತ ಆಡ್ತೀಯೇ? ಅವರು ಕೇಳ್ಬೇಕಾರೆ ಮುಂಚೆ ನೀ ಬಾಯಿ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ ಅಂತ ಬಾಯಿ ಮಾಡಿಯಲ್ಲ. ಮಾಡಿರೋ ಪರಿಣಾಮ ಗೊತ್ತಾಗ್ತದೆ. ಮನೆಯಲ್ಲಿ ಇವ್ರು ಯಾವತ್ತು ನನ್ನ ಮದುವೆಗೆ ಇಷ್ಟು ದಿವಸಕ್ಕೆ ಈ ಥರ ಸಿಟ್ಟು ಮಾಡ್ಕೊಂಡಿದ್ದು ನಾನು ನೋಡಿರಲ್ಲ. ಇವತ್ತಿನ ತನಕ ನನ್ನ ಹತ್ರ ಮಾತಾಡಲ್ಲ ಗೊತ್ತಾ? ನೀನು ಮಾಡಿರೋ ಕೆಲಸಕ್ಕೆ ಅಲ್ಲಿ ನೋಡಿದ್ರೆ ಗಂಡ ಹೆಂಡತಿ ಆ ಥರ ಮಾಡಿದ್ರಿ, ಮನೆ ಒಳಗೆ ಒಂದು ಗಳಿಗೆ ನಿಲ್ಲಬಾರ್ದು ಆ ಥರಕ್ಕೆ ಇದು ಮಾಡಿದ್ರಿ. ಇಲ್ಲಿ ಬಂದಾರ ನೆಮ್ಮದಿಲಿರೋಣ ಅಂದರೆ ಅದಕ್ಕೂ ಬಿಡಲ್ಲ. ಮೊದಲೇ ಬಾಯಿ ಮಾಡಿ ಇವ್ರನ್ನ ಬಾಯಿ ಮುಚ್ಬೇಕಂತ ನೋಡ್ದ. ನಿನ್ನ ಬಾಯಿ ಮುಚ್ಚಕ್ಕೆ ಅದೇ ನೋಡೀಗ ಅಪ್ಪನ ಹತ್ರ ಕೇಳ್ತೀನಿ ಅಂದರೆ ಅದೇನು ಮಾಡ್ಕೊತೀಯೋ ಮಾಡ್ಕ, ಏನು ಉತ್ತರ ಕೊಟ್ಕೋತೀಯೋ ಕೊಟ್ಕ. ನನ್ನ ಹೆಸರು ಹೇಳಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡು, ಹೇಳಿನಿ. ಓ ಹಂಗಂತ ಹೇಳಿ ನೀನು ಹೆದರ್ಸ್ತಾ ಇದಾರನ? ಹೆದರ್ಸ್ಲಿ, ಹೇಳಿ ನಿನ್ನ ಅಪ್ಪನ ಹತ್ರ. ನಂಗೆ ಅದಕ್ಕೇನು ಹೇಳಬೇಕು ಗೊತ್ತು, ನಾನು ಹೇಳ್ಕಿತೀನಿ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರೋ ನೀನು.
ನಿಂಗೆ ಎಡ್ದಷ್ಟು ಕೆಲಸ ಮಾಡ್ಕೊಂಡು ಬೇಕು ಅಂದಿದ್ದನ್ನೇ ಕೇಳಿ ತಗೊಳೋದು ತಿನ್ನೋದು ಎಲ್ಲ ಮಾಡ್ಕೊಂಡಿರೋ, ಯಾವುದಕ್ಕೂ ಹೊಟ್ಟೆ ಮಟ್ಟೆ ಎಲ್ಲ ಕಟ್ಟಕ್ಕೋಬೇಡ. ನಾನಿ ಬಂದದ ಎಲ್ಲ ಇದಕ್ಕೆ ಹೋದರೆಲ್ಲ ಮನೆಗೆ ಬಂದರೆ ಅಂತ ಹೇಳ್ದಂಗೆ ಆತಿತ್ತಲ್ಲ. ಏನು ಎಲ್ಲಿಟ್ಟರು ಸಾಲದು, ಎಲ್ಲ ಕುರ್ಸಿದ್ರು ಸಾಲದೆ ಏನೋ ನಿಮ್ಮ ಮನೇಲಲ್ಲ? ಹೌದು. ಏನೀಗ ನಿಂಗೇನು ಕಷ್ಟ ಅದರಿಂದ? ಹೌದು, ನಮ್ಮ ಮನೇಲಿ ಬುಳ್ಳಿನ ಎಲ್ಲಿಟ್ಟರು ಸಾಲದು, ಅವಳಿಗೆ ಏನು ಮಾಡಿದ್ರು ಕಮ್ಮಿ ಅನ್ನೋ ಥರನೇ ನೋಡ್ಕಿತಾರೆ ಎಲ್ಲರೂ. ಅದು ಪುಣ್ಯ ಪಡೆದು ಬಂದರೆ, ಅದಕ್ಕೆ ಹಿಂಗಿದ ಮನೇಲಿ ಹುಟ್ಟಿದೆ. ನಾನು ಆ ಪುಣ್ಯ ಪಡ್ಕೊಂಡ್ಲ, ಅದಕ್ಕೆ ನಿಮ್ಮ ಹಂಗಿದ್ದಾರ ಮನೇಲಿ ಹುಟ್ಟೀನಿ. ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಲೆಕ್ಕ ಹಾಕಿದ್ರು ಮತ್ತು ಅದಕ್ಕೊಂದು ಏನು ಹಚ್ಚಾಕ್ ಕೊಡೋದು ಬೇಡ ನೀನು. ಅಟ್ಲೀಸ್ಟ್ ಆದ್ರೆ ಅವಳ ಜೊತೆನಾರು ನಾನು ಚೆನ್ನಾಗಿರ್ತೀನಿ. ನಿನ್ನ ಮಾತು ಕಟ್ಕೊಂಡು ನಾನು ಇದ್ದಿದ್ದನ್ನೆಲ್ಲ ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಏನೂ ಮಾತಾಡಬೇಡ. ಈಗ ಬೇರೆ ಏನಾರು ಹೇಳೋಕ್ಕರಿಯೇ ಹೇಳು. ಏನು ಎಲ್ಲಿದ್ರು ಫೋನ್ ಇಟ್ಟುಬಿಡು ನೀನಷ್ಟೇ. ತಡಿಯ ಪಲ್ಲವಿ ತಡಿಯೇ. ಅಯ್ಯೋ ಮರತಿ, ಯಾಕೆ ಹಿಂಗೆ ಮಾಡ್ಕಿತೀಯೇ? ಯಾಕೆ ಹಿಂಗೆ ಇದು ಮಾಡ್ತೀಯ ನೋಡೋಣ, ಹೇಳು. ಆಗಲಿ, ನಾನು ಏನು ಹೇಳ್ಕೊಡ್ಬೇಡ ಅಂತೀಯ. ಅದು ಮನೆ ಮಕ್ಳನ್ನ ನಾನು ನೋಡ್ಕೊಳೋದೇ ನೋಡ್ಕೊಳ್ಳಿ. ಹಾಗೆ ನಿಂಗೆ ಬೇಕಾಗಿದ್ದನ್ನು ಕೇಳೆ. ಯಾರ ಹತ್ರ ಕೇಳಿದ್ರೆ ನಿನ್ನ ಗಂಡನ ಹತ್ರ ಕೇಳ. ಇಂಥದ್ದು ಬೇಕು ನನಗೆ ಅಂತ ಹೇಳಿದ್ರೆ ಏನು ದುಡ್ಡೇನು ಮರಿ ಹಾಕ್ತದ ಲಿಟ್ಟಲ್ಲೆಯ? ದುಡ್ಡಿಗೇನು ಬರಗಲಾಗಲ್ಲ, ಬೇಕಂಬಷ್ಟದೆ. ನೀನು ಹೀಗೆ ಹೆಬ್ಗತನ ಮಾಡ್ಕೊ ಕೂತ್ಕೊಂಡ್ರೆ ಆ ಪೂರ್ತಿ ಮಗಳಿಗೆ ಮಾಡ್ತಾರೆ, ಸೊಸೆಗೆ ಬರಿಗೈ ಮಾಡ್ತಾರೆ. ಅದನ್ನೆಲ್ಲ ಉಳಿಸ್ಕೊಳ್ಳೋದು ನಿನ್ನ ಕೈಯಲ್ಲದೆ. ಇದು ಮರತಿ ಆತ ಮಾತಾಡ ಹೇಳು. ಫೋನ್ ಇಡು. ಮತ್ತು ಫೋನ್ ಕಟ್ ಮಾಡಿದ್ರೆ ಅದಕ್ಕೂ ಬೇಜಾರು ಮಾಡ್ತೀಯ. ಅಪರೂಪಕ್ಕೊಂದ್ಸತಿ ಫೋನ್ ಮಾಡಿದ್ರು ಫೋನ್ ಕಟ್ ಮಾಡ್ತೀಯ ಅಂತ. ಮಾತಾಡೋಣ ಅಂದರೆ ಈ ಥರದ ಮಾತೇ ಆಡ್ತಿರ್ತೀಯ. ಈಗ ಯಾರು ಅಲ್ಲಿ ಬಂದು ಕೇಳಿಸ್ಕೊಂಡ್ರೆ ನನ್ನ ಕತೆ ಅಷ್ಟೇ. ಆಮೇಲೆ ಇಲ್ಲೇ ಮಗನೇ, ಯಾಕೋ ಭಾಳ ಇದಾಗಿಯಲ್ಲ ಇವತ್ತು. ಯಾರು ಅಂತ ಹೇಳ್ಯಾರ ಹೇಳ? ನಿನ್ನ ಅಪ್ಪನ ಬರೋಕ್ಕೆ ಹೇಳ? ಬಂದ ಕೇಳ್ಕಿ ಬರೋಕ್ಕೆ ಹೇಳ್ತೀನಿ, ಯಾಕೆ ಹಿಂಗೆ ಮಾಡ್ತೀರಿ ಅಂತ. ಒಳ್ಳೆಯದೇ ಆಯ್ತು ಅಂತಾರೆ. 2-3 ದಿವಸ ಉದ್ದೇಶ ಅಪ್ಪಗೆ ಸಿಗ್ಬೇಕು ಅಂತಲೇ ಭೇಟಿಗೆ ಹೋಗ್ಯಾರೆ. ಅಪ್ಪ ಸಿಗಲ್ಲ ಅಂತ ಹೇಳಿ ಮನೆಗೆ ಬಂದು ಹೇಳ್ತಾ ಇದ್ರು. ಈಗ ನಮ್ಮ ಮನೆಗೆ ಬಂದುಬಿಟ್ರೆ ಎಲ್ಲರೂ ಸೇರ್ಕೊಂಡು ರುಬ್ತಾರೆ, ಅವಾಗ ಗೊತ್ತಾಗ್ತದೆ. ಮತ್ತೆಲ್ಲರೂ ಹಂಗಿದ ಕೆಲಸ ಮಾಡಿ ಹಿಡಿಯ. ಅಪ್ಪನೂ ಬರೋದು ಬೇಡ, ನೀನು ಬರೋದು ಬೇಡ, ಸುಮ್ಮನಿರು. ನನಗೇನು ತೊಂದರೆ ಇಲ್ಲ, ಚೆನ್ನಾಗೇ ಇದ್ದೀನಿ ನಾನು. ಆತ ಮಾರತಿ ಎಂತದ ರಜನಿ ಹೇಳ್ದಂಗೆ ಆಗಲಿ. ಈಗ ನಾನೇ ಅಲ್ಲ, ನಿನ್ನ ಗಂಡು ಅಂತ ಇವ್ರ ಹತ್ರ ಹೋಗಿ ಅಂತ ಹೇಳೋದಂತೆ. ಅದೇ ಒಂದೇ ನಿನ್ನ ಅತ್ತಿಗೆ ಫೋನಲ್ಲಿ ಹೇಳಿದ್ನಲ್ಲ, ಅದಕ್ಕೆ ಎಷ್ಟು ದಿವಸ ಆಯ್ತು ಮರತಿ. ಈಗ ಮತ್ತೆ ಅದನ್ನು ಕೇಳ್ಕಿ ಹೊಸೂಟಿಯಿಂದ ಜಗಳ ಶುರು ಮಾಡ್ಕೊಳಕ್ಕೆ. ಸುಮ್ಮನಿರಕ್ಕೆ ಹೇಳಿ ನಿನ್ನ ಗಂಡನ. ಹೇಳೋದು ಬೇಡ, ಕೇಳೋದು ಬೇಡ, ಇನ್ನೊಂದು ಸತಿ ಹಿಂಗಾಗಕ್ಕೆ ಬಿಡಲ್ಲ ಅನ್ನ. ಸುಮ್ಮನೆ ಆಗ್ತಾರೆ, ಸುಮ್ಮನೆ ಹಾಕಿಂದ ಎಲ್ಲಿಗೆ ಹೋಗ್ತಾರೆ. ಒಂದು ತಪ್ರಕ್ಕೆ ಕೊಡ್ತಾರೆ ಅಷ್ಟೇ. ಈಗ ಇಷ್ಟು ಹೆದರ ಬದಲು ಅವತ್ತು ಅತ್ತೆ ಹತ್ರ ಮಾತಾಡೋಷ್ಟೊತ್ತಿಗೆ ಸ್ವಲ್ಪ ನೈಸಾಗಿ ಮಾತಾಡಿದರೆ, ನಾನು ಸಿಟ್ಗೂ ಬಂದೀನಿ ಅಂತ ಹೇಳೋದು ಬೇಡ, ಹೋಗಲಿ. ಹಿಂಗೆ ಹೆಂಗದೆ ಈಗ ಹೆಂಗೆ ಬಂತು ಅವನ್ನೆಲ್ಲ ಒಂದು ಕೇಳೋಕ್ಕಾತಿರಲ್ಲ ನಿಂಗೆ. ಈಗ ಇಷ್ಟು ಮಾತಾಡೋಳಿಗೆ. ಅಯ್ಯೋ ಆಗಲಿ ಪುಣಾತೀತಿ, ಹೇಳಿದ್ನೇ ಹೇಳ್ತಿರ್ಬೇಡ. ನಾನು ಫೋನು ಮಾಡೋಕ್ಕೆ ಹೋಗಲ್ಲ, ನಿನ್ನ ಅತ್ತೆ ಹೆಸರು ಹಿಡಿಯೋಕ್ಕೆ ಹೋಗಲ್ಲ ಆಯ್ತಾ. ನಾನೀಗ ಫೋನ್ ಮಾಡಿದ್ದೆ ಅಂತಕ್ಕೆ ಅಂದರೆ ನಿನ್ನ ಪುರಾಣದೊಳಗೆ ನಾನು ಹೇಳ್ಬೇಕಾಗಿದ್ನೇ ಮರ್ತು ಕೂತ್ಕೊತಿದ್ದೆ. ಈಗ ಪವನ ದಿನ ಫೋನ್ ಮಾಡ್ತಾ ಇದ್ದಾನಂತಲೇ ನಿಂಗೆ. ಫೋನೇ ತಗೊಳಲ್ಲ ಪಲ್ಲವಿ ಅಂತಿದ್ದ. ಅವನ ಗೋಳು ಅವನಿಗಾಗ್ಯದೆ, ನಿಂಗೇನಾರು ಸ್ವಲ್ಪನಾರು ಎತ್ತಿ ಅದೆಯೇ. ಈಗ ಅಲ್ಲೆಲ್ಲ ವಿಚಾರಿಸಿ ನೋಡೋ ತನಕ ಅದು ಕೆಲಸದಲ್ಲಿ ಇರೋದೇ ಸುಳ್ಳಂತೆ. ಆ ಮಗ ಕೆಲಸದಲ್ಲಿರೋದೇ ಸುಳ್ಳಂತೆ. ನಿನ್ನ ಅಪ್ಪನ ಹತ್ರ ಹೇಳಿದ್ರೆ ನಾನು ವಿಚಾರಿಸ್ತೀನಿ, ಇಲ್ಲೆಲ್ಲ ಕೆಲಸದಲ್ಲಿ ಇಲ್ಲದೆ ಏನೋ ಹಂಗನ ಹಿಂಗನು ಅಂತಾರೆ. ಅವ ಇದೊಂದು ಸುಳ್ಳು ಈಗ ಗೊತ್ತಾಯ್ತು. ಇನ್ನು ಯಾವ್ದ್ಯಾವ್ದು ಏನೇನು ಸುಳ್ಳು ಹೇಳ್ಯಾರ ಯಾರಿಗೆ ಗೊತ್ತು. ಈಗ ಎಂತ ಮಾಡೋದು ಕೇಳ್ತಾನೆ. ಮದುವೆ ಬೇಡ ಅಂತ ಬಿಡನೆ ಅಂತ 100 ಜನರು ಇದ್ರಾಗ ಹೋಗಿ ಉಂಗ್ಲ ಬದಲಾಯಿಸ್ಕೊಂಡಾಗಿದೆ. ಇನ್ನು ಬೇಡ ಅಂತ ಬಿಡೋದು ಹೆಂಗೆ? ಅಯ್ಯೋ ನನಗಂತೂ ಕುತ್ತಿಗೆ ಬಂದದೆ, ನನ್ನ ತಲೆ ಬಿಸಿ ನನಗೆ. ಅದ್ರ ಮಧ್ಯಕ್ಕೆ ನೀನೊಬ್ಬಳು ಹಿಂಗೆ. ಓ ಹೌದಾ? ಮೊನ್ನೆ ಹಂಗಾರೆ ಇವ್ರು ಎಂಥದೋ ಮಾತಾಡ್ತಿದ್ರು, ಇದನ್ನೇ ಮಾತಾಡಿದ್ದೇನ? ನನಗೆ ನಾವು ಫೋನ್ ಮಾಡ್ಲಪ್ಪ, ಎಲ್ಲ 1 ಸತಿನೋ 2 ಸತಿನೋ ಮಿಸ್ ಕಾಲ್ ಇದ್ದಿದ್ದು ನೋಡಿದ್ದೆ.
ಅದೇನು ಬೇಕಂತ ರಿಸೀವ್ ಮಾಡದೆ ಇದ್ದಿದ್ದಲ್ಲ. ನಾನು ಇರಲೇ. ಅಯ್ಯೋ ದೇವ್ರೆ, ಇದು ಅಂತ ನೋಡೋದನ್ನ. ಅಮ್ಮ ಅಮ್ಮ, ಅಲ್ಲಿ ಅತ್ತೆ ಗೊತ್ತಾದರೆ ಫೋನ್ ಇಡ್ತೀನಿ ಆಯ್ತಾ? ಇನ್ನೊಂದು ಸತಿ ಮಾಡ್ತೀನಿ ನಾನು, ಟೈಮ್ ನೋಡ್ಕೊಂಡು. ನೀ ಮಾಡೋಕ್ಕೆ ಹೋಗ್ಬೇಡ.